ಇನ್ನು ರಾಜ್ಯ ಸರ್ಕಾರದ ನಿವೃತ್ತ ಮುಖ್ಯ ಕಾರ್ಯದರ್ಶಿ ಲೋಕಸಭಾ ಕಣಕ್ಕೆ ಇಳಿಬಹುದಾ? ಈ ತರದ ಒಂದಷ್ಟು ಅನುಮಾನಗಳು, ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಯಾರು ಆ ನಿವೃತ್ತ ಮುಖ್ಯ ಕಾರ್ಯದರ್ಶಿ? ರತ್ನಪ್ರಭಾ ಅವರು, ರತ್ನಪ್ರಭಾ ಅವರನ್ನ ಕಣಕ್ಕಿಳಿಸುವ ಕುರಿತು ಬಿಎಸ್ಪಿ ಚಿಂತನೆಯನ್ನ ನಡೆಸ್ತಾ ಇದೆ. ಹಿಂದೆ ಸಿದ್ದರಾಮಯ್ಯನವರ ಆಡಳಿತಾವಧಿಯಲ್ಲಿ ರತ್ನಪ್ರಭಾ ಅವರು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ರತ್ನಪ್ರಭಾ ಅವರನ್ನ ಭೇಟಿ ಮಾಡಿದ್ದಾರೆ ರಾಜ್ಯ ಬಿಎಸ್ಪಿಯ ಮುಖಂಡರು ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತ ಮಾಹಿತಿ. ಬೆಂಗಳೂರಿನ ಕುಮಾರಕೃಪಾ ಅತಿಥಿ ಗೃಹದಲ್ಲಿ ಒಂದು ಮೀಟಿಂಗ್ ಆಗಿದೆ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದಿಂದ ಅಭ್ಯರ್ಥಿ ಆಗೋದಕ್ಕೆ ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಳ್ಳಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ರತ್ನಪ್ರಭಾ ಅವರಿಗೆ ಬಿಎಸ್ಪಿ ನಾಯಕರು ಇವತ್ತು ಕೂಡ ಮನವಿ ಮಾಡ್ಕೊಳ್ತಾರೆ. ಇನ್ಫ್ಯಾಕ್ಟ್ ಇವತ್ತು ಒಂದು ಸಭೆ ಸೇರಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ರತ್ನಪ್ರಭಾ ಅವರು ಅಷ್ಟು ಸುಲಭವಾಗಿ ಎಲೆಕ್ಷನ್ಗೆ ಒಪ್ಪುವಂತ ನಿಟ್ಟಿನಲ್ಲಿ, ಅದರಲ್ಲೂ ಬಿಎಸ್ಪಿಯಿಂದ ಕಂಟೆಸ್ಟ್ ಮಾಡುವಂತ ನಿಟ್ಟಿನಲ್ಲಿ ಒಪ್ತಾರ ಚಾಮರಾಜನಗರ ಕ್ಷೇತ್ರದಿಂದ ನೋಡಬೇಕಿದೆ. ಆಮೇಲೆ ಹಿಂದೆ ಅಧಿಕಾರಾವಧಿಯಲ್ಲಿ ಉತ್ತಮವಾದಂಥ ರೀತಿಯಲ್ಲಿ ಕಾರ್ಯನಿರ್ವಹಿಸಿದ್ದರು ಅನ್ನುವಂತಹ ಒಂದು ಹೆಗ್ಗಳಿಕೆಯು ಕೂಡ ರತ್ನಪ್ರಭಾ ಅವರದ್ದು. ಹಿಂದೆ ಜಿಲ್ಲಾಧಿಕಾರಿಯಾಗಿದ್ದಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ, ಆಮೇಲೆ ಬೇರೆ ಬೇರೆ ಇಲಾಖೆಗಳಿಗೆ ಅವರು ನಿಯುಕ್ತಿಗೊಂಡಂಥ ಸಂದರ್ಭದಲ್ಲೂ ಕೂಡ, ಆಮೇಲೆ ಮುಖ್ಯ ಕಾರ್ಯದರ್ಶಿಯಾಗಿಯೂ ಕೂಡ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಉತ್ತಮವಾದಂಥ ರೀತಿಯಲ್ಲಿ ಕಾರ್ಯನಿರ್ವಹಿಸಿದ್ದರು. ಹೀಗಾಗಿ ಬಿಎಸ್ಪಿ ಮುಖಂಡರ ಕಣ್ಣು ಈಗ ರತ್ನಪ್ರಭಾ ಅವರ ಮೇಲೆ ಬಿದ್ದಿದೆ. ಈ ಕಾರಣಕ್ಕಾಗಿ ಅವರನ್ನ ಚುನಾವಣೆಗೆ ಕರೆತರೋದಕ್ಕೆ ತಮ್ಮ ಪಕ್ಷದಿಂದ ಸ್ಪರ್ಧೆ ಮಾಡುವಂತೆ ಒತ್ತಾಯಿಸ್ತಾ ಇದ್ದಾರೆ. ನೋಡಬೇಕಿದೆ ನಂತರದ ದಿನಗಳಲ್ಲಿ ಏನೇನು ಇದಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆಗಳಾಗುತ್ತವೆ ಅಂತ.